ಗಂಗಾವತಿ ನಗರದ ಸರ್ಕ್ಯೂಟ್ ಹೌಸಿನಲ್ಲಿಂದು ಬಹುಜನ ಸಮಾಜ ಪಕ್ಷ ಬಿಎಸ್ಪಿ ಜಿಲ್ಲಾ ಸಮಿತಿ ಆಯ್ಕೆ ಕಾರ್ಯಕ್ರಮ ನಡೆಯಿತು. ದಾದಾ ಸಾಹೇಬ್ ಕಾನ್ಶೀರಾಮ್ ಮತ್ತು ಡಾ. ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಪಣೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭ ಮಾತನಾಡಿದ ಪಕ್ಷದ ರಾಜ್ಯಾಧ್ಯಕ್ಷ ಎನ್. ಕೃಷ್ಣಮೂರ್ತಿ, ಪಕ್ಷವನ್ನು ಬಲಪಡಿಸುವ ಬಗ್ಗೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದರು. ಸಂಸ್ಥಾಪಕ ದಾದಾ ಸಾಹೇಬ್ ಕಾನ್ಶೀರಾಮ್ ಅವರ ಮಾರ್ಗದರ್ಶನದಲ್ಲಿ ಯಾವುದೇ ಹಣ ಆಮಿಷವಿಲ್ಲದೆ ಪಕ್ಷ ಸಂಘಟನೆ ಮಾಡಿ ಜನರನ್ನು ಜಾಗೃತಗೊಳಿಸಿ ಕುಮಾ ಮಾಯಾವತಿ ಅವರು 4 ಬಾರಿ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ್ದಾರೆ ಎಂದು ತಿಳಿಸಿದರು. ಸಂಪೂರ್ಣವಾಗಿ ಸಂವಿಧಾನ ಜಾರಿಯಾಗಿಲ್ಲ ಎಂದು ಅವರು ಹೇಳಿದರು. ಬಹುಜನ ರಾಜ್ಯ ಉಸ್ತುವಾರಿ ಗಂಗಾಧರ್ ಮಾತನಾಡಿ, ಪಕ್ಷವು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗುವುದಿಲ್ಲ. ನಿಷ್ಠಾವಂತ ಮತ್ತು ಪ್ರಾಮಾಣಿಕ ಕಾರ್ಯಕರ್ತರಿಗೆ ಮಾತ್ರ ಪಕ್ಷ ಟಿಕೆಟ್ ನೀಡುತ್ತದೆ. ಹಣ ಇರುವವರಿಗೆಲ್ಲ ಟಿಕೆಟ್ ನೀಡುವ ಪದ್ಧತಿ ನಮ್ಮ ಪಕ್ಷದಲ್ಲಿ ಇಲ್ಲ. ಆದ್ದರಿಂದ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಪಕ್ಷವನ್ನು ಬಲಪಡಿಸಲು ಪ್ರಯತ್ನಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಹದೇವ್ ದನ್ನಿ, ಕೆಆರ್ ತೋರ್ವಿ, ರಾಜ್ಯ ಸಮಿತಿ ಮುಖಂಡರು, ಕೊಪ್ಪಳ ಜಿಲ್ಲಾಧ್ಯಕ್ಷ ಹುಲಿಗೇಶ್ ದೇವರಮನೆ, ಉಪಾಧ್ಯಕ್ಷ ದೊಡ್ಡಪ್ಪ ಪೂಜಾರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಣ್ಣ ಭಜಂತ್ರಿ, ಜಿಲ್ಲಾ ಖಜಾಂಚಿ ಬಸವರಾಜ್ ನಾಯಕ್, ಜಿಲ್ಲಾ ಕಚೇರಿ ಕಾರ್ಯದರ್ಶಿ ತಿಮ್ಮಣ್ಣ ಹಂಚಿನಾಳ, ಜಿಲ್ಲಾ ಉಸ್ತುವಾರಿಗಳು ನಿಂಗಪ್ಪ ನಾಯಕ್, ನಾಗರಾಜ್ ಜಿಟಿ, ಮೆಹಬೂಬ್ ಖಾನ್, ಹುಚ್ಚಪ್ಪ ದೊಡ್ಮನಿ, ಶಿವಪುತ್ರಪ್ಪ ಹಂಚಿನಾಳ್, ಬಿವಿಎಫ್ ನಾಗರಾಜ್ ಕೊಟ್ನೇಕಲ್, ಮಂಜುನಾಥ್ ಹಾಗೂ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ಬಸವರಾಜ್ ನಾಯಕ್, ಕೊಪ್ಪಳ ಜಿಲ್ಲಾ ವರದಿಗಾರ, ಗಂಗಾವತಿ ನ್ಯೂಸ್. ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರ ಅಂತ ಪ್ರಶ್ನೆ ಕೇಳ್ತಾರ. ಯಾರನ್ನ ಕೇಳಿದ್ರು? ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕೇಳೋ ಪ್ರಶ್ನೆ. ರಾಷ್ಟ್ರೀಯ ಅಧ್ಯಕ್ಷರು ಒಂದು ಉತ್ತರ ಕೊಡ್ತಾರೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹಾಗಿದ್ರೆ ಕಾಂಗ್ರೆಸ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಹೈಕಮಾಂಡ್ ಅಲ್ವಾ ಅಂತ ಕೇಳಿದ್ರೆ 100% ಆತ ಹೈಕಮಾಂಡ್ ಅಲ್ಲ. ಎಲ್ಲಿ 9 ಸಾರಿ MLA, 6 ಸಾರಿ ಮಿನಿಸ್ಟರ್, 3 ಬಾರಿ MP, 1 ಬಾರಿ ಕೇಂದ್ರ ಮಂತ್ರಿ, ಹೋಗ್ತಾರೆ 2 ಬಾರಿ ವಿರೋಧ ಪಕ್ಷದ ನಾಯಕ ಕೇಂದ್ರ ಸರ್ಕಾರದಲ್ಲಿ. ಇಷ್ಟು 60 ವರ್ಷ ರಾಜಕಾರಣ ಮಾಡಿದಂತ ಒಬ್ಬ ವ್ಯಕ್ತಿ ರಾಷ್ಟ್ರೀಯ ಅಧ್ಯಕ್ಷನ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಹೈಕಮಾಂಡ್ ಅಂತ ಹೇಳ್ಕೊಳ್ಳೋ ತಾಕತ್ತಿಲ್ಲ ಅಂತ ಆತ ಹೇಳ್ತಾರೆ ಅಂತಂದ್ರೆ, ಅಂತ ಕಾಂಗ್ರೆಸ್ ಪಾರ್ಟಿಗೆ ಅಥವಾ ಬಿಜೆಪಿ ಪಾರ್ಟಿಗೆ ಅಥವಾ ಜನತಾದಳ ಪಾರ್ಟಿಗೆ ಈ SC ST OBC ಸಮುದಾಯಗಳು ಹಾಕಿ ಸಾಧ್ಯ ಇಲ್ಲ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ 1940 ಹೇಳಿದ್ರು. ಮೂರನೇ ಸ್ಥಾನದಲ್ಲಿ ಒಂದು ಪಕ್ಷ ಸ್ಥಾನ ಹೆಂಗೆ ನಿರ್ಧಾರ ಆಗೋದು ಅಂದ್ರೆ, ಒಂದು ಪಕ್ಷ ಅದರ ಸ್ಥಾನ ಹೆಂಗೆ ನಿರ್ಧಾರ ಆಗುತ್ತಂದ್ರೆ, ಆ ಪಕ್ಷದಲ್ಲಿ ಎಷ್ಟು ಜನ ಗೆದ್ದಿದ್ದಾರೆ, MLAಗಳಾಗಿದ್ದಾರೆ, MP ಗಳಾಗಿದ್ದಾರೆ ಅನ್ನೋದು ಒಂದು ಮಾನದಂಡ. ಎರಡನೇ ಮಾನದಂಡ ಏನಪ್ಪಾ ಅಂದ್ರೆ, ಆ ಪಕ್ಷಕ್ಕೆ ಎಷ್ಟು ಜನ ವೋಟ್ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಒಂದು ಚುನಾವಣೆ ನಡೆದಂತ ಸಂದರ್ಭದಲ್ಲಿ, ಒಂದು ಸಾರ್ವತ್ರಿಕ ಚುನಾವಣೆ ನಡೆದ್ರೆ ಆ ಚುನಾವಣೆ ಒಳಗಡೆ ಎಷ್ಟು ಜನ ಆನೆ ಗುರುತಿಗೆ ವೋಟ್ ಹಾಕಿದ್ದಾರೆ ಅನ್ನೋದ್ರ ಮೇಲೆ ಪಕ್ಷ ಮೊದಲನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ, 4ನೇ ಸ್ಥಾನ, 5ನೇ ಸ್ಥಾನ ಅಂತೇಳಿ ನಿರ್ಧಾರ ಆಗ್ತಕ್ಕಂಥದ್ದು. ಸೊ ಹೆಚ್ಚು ಸೀಟ್ ತಗೊಂಡಿರ್ತಕ್ಕಂಥದ್ದು ಮತ್ತೆ ಹೆಚ್ಚು ವೋಟ್ ತಗೊಂಡಿರ್ತಕ್ಕಂಥದ್ದು. ಸೊ ಮೊದಲನೇ ಸ್ಥಾನದಲ್ಲಿ ಬಿಜೆಪಿ ಇದ್ರೆ, 2ನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇದೆ. ಸೊ 3ನೇ ಸ್ಥಾನದಲ್ಲಿ ಯಾವುದೋ ಒಂದು ಪಕ್ಷ ಇದೆ ಅಂತಂದ್ರೆ ಅದು ಬಹುಜನ ಸಮಾಜ್ ಪಾರ್ಟಿ. ಇದು ಸಣ್ಣ ಪಕ್ಷ ಅಲ್ಲ. ಸೊ ನಿಮಗೆ ಗೊತ್ತಿಲ್ಲದೆ ಸಣ್ಣ ಪಕ್ಷ ಕಾಣಿಸ್ತಾ ಇರಬಹುದು, ಆದ್ರೆ ಈ ದೇಶದ ಒಂದು ಒಟ್ಟಾರೆ ಚಿತ್ರಣವನ್ನು ನೋಡುವಂತ ಸಂದರ್ಭದಲ್ಲಿ ಬಹುಜನ ಸಮಾಜ್ ಪಾರ್ಟಿ ಇವತ್ತು 3ನೇ ಸ್ಥಾನದಲ್ಲಿದೆ. ಸೊ 3ನೇ ಸ್ಥಾನದಲ್ಲಿರ್ತಕ್ಕಂಥ ಪಕ್ಷವನ್ನ ನಾವು 2ನೇ ಸ್ಥಾನಕ್ಕೆ ಮತ್ತೆ ಮೊದಲನೇ ಸ್ಥಾನಕ್ಕೆ ಕೊಂಡೊಯ್ಯೋದು ಹೆಂಗೆ ಅಂತಕ್ಕಂಥದ್ದು ಜವಾಬ್ದಾರಿ ನಮ್ಮ ಮೇಲೆ. ಈ ಪೊಸಿಷನ್ ಕೊಟ್ಟಿರ್ತಕ್ಕಂಥದ್ದು ಸುಮ್ಮನೆ ಅಲ್ಲ. ಈಗ ಅಕ್ಕ ಮಾಯಿಯವರು ನನಗೆ ರಾಜ್ಯ ಉಸ್ತುವಾರಿ